ವಿದ್ಯಾರ್ಥಿಗಳೇ, ಇಂದು ನಾವು 10ನೇ ತರಗತಿ ದೈಹಿಕ ಶಿಕ್ಷಣ ಭಾಗ 2ರಲ್ಲಿ ಅಧ್ಯಾಯಗಳು ಯಾವುದು? ಚಕ್ರ ಎಸೆತ ಅಲ್ವಾ? ಚಕ್ರ ಎಸೆತದ ಬಗ್ಗೆ ಎಲ್ರಿಗೂ ಗೊತ್ತಿದೆಯಾ? ಗೊತ್ತಿಲ್ಲ. ನೋಡಿದ್ದೀರಾ ಆಟ ಆಡೋದನ್ನ? ನೋಡಿದ್ದೀರಾ? ಹಿಂಗೆ ಹಿಡ್ಕೊಂಡು ಸುಮ್ಮನೆ ಹೋಗಿರ್ತಾರೆ ಸರ್, ಹುಚ್ಚರು ಹೋದಂಗೆ ಹೋಗಿದ್ದಿರ್ತಾರೆ ಅಲ್ವಾ? ನೋಡ್ರಿ, ಈ ಆಟ ಕೂಡ ಪ್ರಾಚೀನವಾದಂತಹ ಆಟ. ಯಾವ ಆಟ? ಯಾವ ಆಟ? ಚಕ್ರ ಎಸೆತ. ಇಂದು ಮೊನ್ನೆಯದಲ್ಲ, ಇದು ತುಂಬಾನೇ ಹಿಂದಿನ ಒಂದು ಏನು ನಾವು ಕ್ರೀಡೆಗಳನ್ನ ನೋಡ್ತೀವಿ ಅದರ ಜೊತೆ ಇದು ಕೂಡ ಒಂದು ಹಿಂದೆ ಎಸೆತದ ಸ್ಪರ್ಧೆಗಳಲ್ಲಿ ಇದು ಕೂಡ ಒಂದು ಆಟ ಅಲ್ವಾ? ನೀವು ನೋಡ್ತಿದ್ದೀರಾ. ಈಗ ಮೇಲಾಟಗಳು ಗೊತ್ತಲ್ವಾ? ಅಂದ್ರೆ ಅಥ್ಲೆಟಿಕ್ಸ್ ಅಂತ ಹೇಳಿ ನಾವು ಕರಿತೀವಿ. ಅಥ್ಲೆಟಿಕ್ಸ್ ಅಲ್ಲಿ ಅಥ್ಲೆಟಿಕ್ಸ್ ಅಥವಾ ಮೇಲಾಟಗಳು ಅಂತ ಹೇಳಿ ಕರಿತಿರ್ತಾನೆ. ಅದ್ರಲ್ಲಿ ಎಷ್ಟು ವಿಧಗಳು ಬರ್ತಾವ? 3 ಬರ್ತಾನೆ. ಓಟಗಳು, ನೆಕ್ಸ್ಟ್ ಜಿಗಿತಗಳು, ನೆಕ್ಸ್ಟ್ ಬರೋದು ಎಸೆತಗಳು ಅಲ್ವಾ? ಇದರಲ್ಲಿ ಎಸೆತಗಳಲ್ಲಿ ಬರುವಂತದ್ದು ಯಾವುದು? ಚಕ್ರ ಎಸೆತ. ಇದರಲ್ಲೂ ಕೂಡ ಯಾವ್ದು ಬರ್ತವೆ? ಗುಂಡು ಎಸೆತ, ಚಕ್ರ ಎಸೆತ ಮತ್ತೆ ಜಾವೆಲಿನ್ ಎಸೆತವನ್ನ ನಾವು ನೋಡ್ತೀವಿ. ಮತ್ತೆ ಸರ್ಪ ಗುಂಡು, ಹ್ಯಾಮರ್ ಥ್ರೋ ಅಂತ ಕರಿತೀವಿ. ಅದರಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳೋದು ಈಗ ಯಾವುದು? ಚಕ್ರ ಎಸೆತ ಅಲ್ವಾ? ಏನಾಟದ ಸ್ಪರ್ಧೆಗಳಲ್ಲಿ ಅದರಲ್ಲಿ ಕೂಡ ಎಸೆತದ ಸ್ಪರ್ಧೆಯಲ್ಲಿ ಬರುವಂತದ್ದು ಯಾವುದು? ಚಕ್ರ ಎಸೆತ. ಈಗ 9ನೇ ಶತಮಾನದಲ್ಲಿ ಇದ್ರು ಯಾರು? ಹೋಮರ್ ಅಂತೇಳಿ ಒಬ್ಬ ಕವಿ. ಕೇಳಿದ್ರ ಹೆಸರನ್ನ? ಒಲಿಂಪಿಕ್ಸ್ ನ ಒಂದು ಗೀತೆಯನ್ನ ಹಾಡಿದ್ರು ಅಂತ ಹೇಳಿದ್ರು. ನೆನಪಿದೆಯಲ್ಲ? ಅಷ್ಟು ಒಲಿಂಪಿಕ್ಸ್ ಗೀತೆಯನ್ನ ಹಾಡೋದಕ್ಕೆ ಏನು ಸಾಹಿತ್ಯ ಕೊಟ್ಟಿದ್ರಲ್ಲ ಇದೇ ಕವಿ ಹೋಮರ್ ಅಂತೇಳಿ. ಈ ಕವಿ ಏನು ಸಾಹಿತ್ಯ ಕೊಡ್ತಾರೆ, ಬರೆದು ಕೊಡ್ತಾರೆ ಒಂದು ಪದ್ಯವನ್ನ, ಅದು ಒಲಿಂಪಿಕ್ಸ್ನ ಗೀತೆಯಾಗಿ ಬರುತ್ತೆ. ಅದನ್ನ ಪಾಲಿಮರಸ್ ಅವರೆಲ್ಲ ಹಾಡ್ತಾ ಇರ್ತಾ ಇದೇ ಕವಿಯವರು 9ನೇ ಶತಮಾನದ ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲಿ ಈ ಆಟ ಇತ್ತು. ಆವಾಗ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾವ್ಯವನ್ನ ಇವರು ರಚನೆ ಮಾಡಿದ್ರಂತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ? ಚಕ್ರ ಎಸೆತಕ್ಕೆ ಸಂಬಂಧಪಟ್ಟಂತೆ ಒಂದು ಕಾವ್ಯವನ್ನ ರಚನೆ ಮಾಡಿಬಿಟ್ಟು ಈ ಆಟಕ್ಕೆ ಇದು ಕೂಡ ಒಂದು ಮನರಂಜನೆ ಆಟ, ತುಂಬಾನೇ ಕ್ರಿಯಾಶೀಲವಾದಂತಹ ಎಸೆತದ ಸ್ಪರ್ಧೆಯಲ್ಲಿ ಇದು ಕೂಡ ಒಂದು ಉತ್ತಮವಾದಂತಹ ಒಂದು ಸ್ಪರ್ಧೆ ಅಂತೇಳಿ ಆವಾಗಲೇ ಅಂದ್ರೆ ಕ್ರಿಸ್ತಪೂರ್ವ 9ನೇ ಶತಮಾನದಲ್ಲೇ ಹೇಳಿದ್ರಂತೆ. ಅಲ್ಲಿಂದ ಕೂಡ ನೀವು ನೋಡ್ಬೋದು ಒಲಿಂಪಿಕ್ಸ್ ನಲ್ಲಿ ಇದೆ ಅಲ್ವಾ? ಏಷ್ಯನ್ ಕ್ರೀಡೆಗಳು ಬರುತ್ತೆ. ನೆಕ್ಸ್ಟ್ ಕಾಮನ್ವೆಲ್ತ್ ಕ್ರೀಡೆಗಳಲ್ಲೂ ಕೂಡ ನಾವು ಈ ಎಸೆತದ ಸ್ಪರ್ಧೆಗಳಲ್ಲಿ ಚಕ್ರ ಎಸೆತವನ್ನ ನಾವು ಕೂಡ ನೋಡ್ಬೋದಾ? ನಂತರದಲ್ಲಿ ಚಕ್ರವನ್ನ ನೋಡಿದಿರಲ್ವಾ? ನೋಡಿ, ಈಗ ನಾವು ಕೂಡ ಪ್ರಾಯೋಗಿಕವಾಗಿ 2 ರೀತಿಯ ಚಕ್ರಗಳನ್ನು ನಾವು ಕಾಣ್ಬೋದು ಅಲ್ವಾ? ಕಾಣಿಸ್ತಾಯ್ತಾ? ಇದು ರೈಟ್. ಈ 2 ರೀತಿಯ ಚಕ್ರಗಳನ್ನ ನಾವು ಕಾಣ್ಬೋದು, ವಿದ್ಯಾರ್ಥಿಗಳನ್ನ ನೋಡ್ಬೋದು. ಈ ಚಕ್ರವನ್ನ ಮರದಿಂದ ಮಾಡಿರೋದು, ಮರದ ತುಂಡಿನಿಂದ ಮಾಡಿರೋದು ಕಾಣ್ತಿದೆಯಾ? ಚಪ್ಪಟೆಯಾಗಿದೆ ತಾನೆ? ಇದು ಏನೋ ಕಬ್ಬಣದ ಒಂದು ಭಾಗ ಇರುತ್ತೆ ಇದು ಮಧ್ಯದಲ್ಲಿ, ಅದು ಉದುರೋಗಿದೆ, ಸರಿನಾ? ಹಾಗಾಗಿ ಈಗ ನೀವು ಅಂಚನ್ನ ನೋಡ್ಬೋದು. ಇದೇನಿದೆ ಈ ತುಂಬಿನ ಅಂಚನ್ನ ನೋಡ್ಬೋದು. ಇದನ್ನ ತಗಡಿನಿಂದ ಹಾಕಿರುವಂಥದ್ದು. ತಗಡಿರುತ್ತಾನೆ, ಅದರಿಂದ ಈ ಅಂಚನ್ನ ಹಾಕಿರ್ತಾರೆ. ಈ ಅಂಚು ಕೂಡ ನಿಮಗೆ ಕಾಣುತ್ತೆ. ಮರದ ತುಂಡು ಸೆಂಟರ್ ಇದೆ ತಾನೆ, ಇದಕ್ಕಿದೆ ಗ್ರಿಪ್ಪು ಅಂತೇಳಿ, ರೈಟ್? ಇದು ಮರದಿಂದ ಅಥವಾ ಕೆಲವು ಸೂಕ್ತ ವಸ್ತುಗಳಿಂದ ಮಾಡಿರುವಂತಹ ಒಂದು ಚಕ್ರ, ರೈಟ್? ನೆಕ್ಸ್ಟು ಇನ್ನೊಂದು ರೀತಿಯ ಚಕ್ರವನ್ನು ನೋಡ್ಬೋದು. ನೀವು ವಿಧ ವಿಧವಾದಂಥ ಚಕ್ರಗಳನ್ನು ಕೂಡ ನೀವು ಕಾಣ್ಬೋದು. ಕಾಣಿಸ್ತಿದೆಯಾ? ನೆಕ್ಸ್ಟ್ ನಾವು ತೂಕಗಳಿಗೆ ಬಂದಾಗ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಗಾತ್ರದ ಚಕ್ರಗಳನ್ನು ನೋಡ್ತೀವಿ. ನಾವು ಗುಡ್ಡನ್ನು ನೋಡಿದ್ವಿ ಅಲ್ವಾ? ಗುಡ್ಡನ್ನು ಕೂಡ ಯಾವ ರೀತಿ ಈ ಗಾತ್ರಗಳು ಬದಲಾವಣೆ ಆಗುತ್ತೋ ಅದೇ ರೀತಿ ಕೂಡ ಇದು ಕೂಡ ಗಾತ್ರಗಳು ಬದಲಾವಣೆ ಆಗುತ್ತೆ. ಈಗ ಪುರುಷರಿಗೆ ಬಂದರೆ ಎಷ್ಟು? 2 kg ಇರುತ್ತೆ. ಪುರುಷರಿಗೆ ಎಷ್ಟು ಇರುತ್ತೆ? 2 kg. ನೆಕ್ಸ್ಟ್ ಮಹಿಳೆಯರಿಗೆ 1 kg ತೂಕದ ನಾವು ಡಿಸ್ಕ್ ಅನ್ನ ಅಥವಾ ಚಕ್ರವನ್ನ ನೋಡ್ತೀವಿ. ಮತ್ತೆ ಕಿರಿಯ ಪುರುಷರಿಗೆ 750 ಗ್ರಾಮ್, ಅಂದ್ರೆ 1 kg 750 ಗ್ರಾಮ್ ತೂಕದ ಏನನ್ನು ನೋಡ್ತೀವಿ? ಚಕ್ರವನ್ನ ಕಾಣ್ತೀವಿ. ನೆಕ್ಸ್ಟ್ ಅದೇ ರೀತಿ ಜೂನಿಯರ್ ಬಾಯ್ಸ್ ಅಲ್ವಾ? ಅದೇ ನೀವು ಬರೋದು ಎಷ್ಟು? 1.5 ಅಥವಾ
ಗ್ರಾಮ್ ಅಂದರೆ 1.5 kg ನಾವು ಕಾಣ್ತೀವಿ ಅಲ್ವಾ. ಇಷ್ಟು ಗಾತ್ರದ ನಾವು ಡಿಸ್ಕ್ ಅಂದರೆ ಚಕ್ರವನ್ನು ನೋಡ್ತೀವಿ. ನಾವು ಚಕ್ರದ ಎಸೆತ ಸ್ಪರ್ಧೆಯಲ್ಲಿ ಭಾಗವಹಿಸೋದಾಗಿರ್ಬೋದು ನಾವು ಅಥವಾ ಪ್ರಾಕ್ಟೀಸ್ ಮಾಡೋದಾಗಿರ್ಬೋದು. ಈ ಗಾತ್ರಕ್ಕೆ ಅಂದರೆ ನಮಗೆ ಸಂಬಂಧಪಟ್ಟಂತಹ ವಿಭಾಗವನ್ನು ತಗೊಂಡು ಆ ಗಾತ್ರದ ಚಕ್ರವನ್ನು ಬಳಸ್ಕೊಂಡು ನಾವು ಏನು ಮಾಡ್ತೀವಿ, ಸ್ಪರ್ಧೆಯಲ್ಲಿ ಭಾಗವಹಿಸ್ತೀವಿ ಅಲ್ವಾ. ನೆಕ್ಸ್ಟ್ ನೀವು ನೋಡ್ಬೋದು, ಇನ್ನ ಚಕ್ರ ಎಸೆತದ ಸೆಕ್ಟರನ್ನು ಕೂಡ ನೀವು ನೋಡ್ಬೋದು. ಅದರ ಜೊತೆ ನೋಡಿ ಇದು ಏನಿದೆಯಲ್ಲ ಸೂಕ್ತ ನಂದೇ ಇದು ಏನಂತ ಹೇಳಿದ್ರೆ ತಗಡು ಬ್ಲಾಕೆಟ್ ತಾನೆ. ಈ ತಗಡು 6 ಮಿಲಿಮೀಟರ್ ಇರೋದನ್ನ ಕಾಣ್ತೀವಿ. 6 ಮಿಲಿಮೀಟರ್ ಕಾಣಿಸ್ತಿದೆಯಾ? ಇದಕ್ಕೆ ಹಾಕಿರುವಂಥ ತಗಡು ಎಷ್ಟಿರುತ್ತೆ? 6 ಮಿಲಿಮೀಟರ್ ಇರುತ್ತೆ. ವೃತ್ತಾಕಾರದಲ್ಲಿ ಇರೋದನ್ನ ಕಾಣ್ತೀವಿ ಅಲ್ವಾ. ಚಪ್ಪಟೆಯಾಗಿರೋದನ್ನು ಕೂಡ ನಾವು ಡಿಸ್ಕನ್ನು ಕಾಣ್ತೀವಿ, ಅಂದರೆ ಚಕ್ರವನ್ನು ಕಾಣ್ತೀವಿ ಅಂತೇಳಿ. ನೆಕ್ಸ್ಟ್ ಬಂದರೆ ನಾವು ರಚನೆ, ಚಕ್ರ ಎಸೆತದ ಸೆಕ್ಟರ್ನ ರಚನೆಯನ್ನು ನಾವು ನೋಡ್ಬೋದು. ಸ್ವಲ್ಪ ಬಂದ್ ಮಾಡಿ ಹೇಳ್ತೀವಿ. ನೀವೀಗ ನಾವೇನು ಮಧ್ಯ ಒಂದು ಬಿಂದುವನ್ನು ಇಟ್ಕೊಂಡಿರ್ತೀವಲ್ವ, ಆ ಮಧ್ಯ ಬಿಂದುವಿನಿಂದ ಏನು ಮಾಡ್ತೀವಿ ನಾವು 1.25 ಮೀಟರ್ನ ತಿಳ್ಕೊತೀವಿ. ಈಗ ಸ್ಕೇಲ್ ಇರುತ್ತಲ್ವಾ, ನಾವೇನು ಮಾಡ್ತೀವಿ ಅದರಲ್ಲಿ 1.25 ಮೀಟರ್ ಅಂದರೆ ಸ್ಕೇಲಲ್ಲಿ 1.25 ಸೆಂಟಿಮೀಟರ್ನು ಕೂಡ ತಗೋಬೋದು ನಾವು. ಈಗ ನೀವು ಬುಕ್ಸಲ್ಲಿ ಇದೆ ತಾನೆ, ಅದರಿಂದ ನಾವು ಅಳತೆ ಮಾಡುವಾಗ ಅದೇ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಮಾಡ್ತೀವಿ, ಒಂದು ವೃತ್ತವನ್ನು ಹಾಕ್ಕೋತೀವಿ. ಬಿಪಿಗೆಲ್ಲ ಎಷ್ಟು 1.25 ಮೀಟರ್ ತಗೋತೀವಿ ಅಲ್ವಾ. ನೀವು ನೋಡ್ಬೋದು ಈಗ ಮಧ್ಯದಿಂದ ಎಷ್ಟಿರುತ್ತೆ. ಈಗ ಹಿಡಿದ್ರೆ ನಾವು ತ್ರಿಜ್ಯವನ್ನು ಹಿಡಿದ್ರೆ 1.25 ಮೀಟರ್ ಇರುತ್ತೆ ಅಲ್ವಾ. ನಾವು ಪೂರ್ತಿ ವ್ಯಾಸವನ್ನು ತಗೊಂಡಾಗ ಎಷ್ಟಿರುತ್ತೆ? 2.50 ಮೀಟರ್. ಇಲ್ಲಿಂದ ಇಲ್ಲಿ ನಾವು ತಗೊಂಡಾಗ 2.50 ಮೀಟರ್ ಪೂರ್ತಿ ಅಲ್ವಾ. ಅಥವಾ ಸೆಂಟ್ರಿಂದ ನಾವು ಹುಟ್ಟಿಸಿದಾಗ ಸ್ಟಾರ್ಟಿಂಗ್ ಎಷ್ಟಿರುತ್ತೆ? 1.25 ಮೀಟರ್ ಇರೋದನ್ನು ನಾವು ಕಾಣ್ತೀವಿ. ನಾವು ಇಲ್ಲಿಂದ ಇಲ್ಲಿ ನೋಡಿದ್ರೆ ಇಲ್ಲೊಂದು ವಿಸ್ತರಿಸಿದ ಗೆರೆ ಕಾಣುತ್ತಲ್ವಾ, ನಿಮಗೆ ಕಾಣುತ್ತಾ ಹಿಂಗೆ? ಇದರ ನೇರಕ್ಕೆ ನಾವು ವಿಸ್ತರಿಸಿದ ಗೆರೆಯನ್ನು ಕೂಡ ನಾವು ಹಾಕೊಂಡಿರ್ತೀವಿ. ಇವು 75 ಸೆಂಟಿಮೀಟರ್ ಇರೋದನ್ನ ಕಾಣ್ತೀವಿ. ಎಷ್ಟು? 75 ಸೆಂಟಿಮೀಟರ್. ನೀವಿನ್ನ ನೋಡ್ಬೋದು ಇದೇನು ಅಗಲ ಇದೆಯಲ್ಲ, ಇದನ್ನ ಗೋದಿಂದ ಅಂದರೆ ಕಬ್ಬಣವನ್ನು ಇಟ್ಟಿರ್ತಾರೆ. ನೀವು ನೋಡ್ಬೋದು, ನೀವು ಡಿಸ್ಟಿಕ್ ಇದರಲ್ಲಿ ಯಾವುದರಲ್ಲಿ ಗ್ರೌಂಡನ್ನು ನೋಡ್ಬೋದು. ಡಿಸ್ಟಿಕ್ ಏನು ಮೈದಾನ ಇದೆಯಲ್ಲ, ಜಿಲ್ಲಾ ಮೈದಾನ ಕ್ರೀಡಾಂಗಣ, ಅಲ್ಲೂ ಕೂಡ ನಾವು ನೋಡಿದಾಗ ಇದು ಕಬ್ಬಿಣದ ತುಂಡನ್ನು ಇಲ್ಲಿ ಇಟ್ಟಿರ್ತಾರೆ. ಕಾಣಿಸುತ್ತಾ? ಇದರ ಅಗಲ 5 ಸೆಂಟಿಮೀಟರ್ ಇರುತ್ತೆ. ಹಿಂದಲ್ಲಿ ಕಾಣ್ತಿದೆ ತಾನೆ, 5 ಸೆಂಟಿಮೀಟರ್ ಇದರ ಅಗಲವನ್ನು ನಾವು ಕಾಣ್ಬೋದು. ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್ ಇರುತ್ತೆ. ಟೋಟಲ್ ಇದು 75 ವಿಸ್ತರಿಸಿದ ಎಷ್ಟಿರುತ್ತೆ? 75 ಸೆಂಟಿಮೀಟರ್ ನೇರವಾಗಿ ನಾವು ಇರೋದನ್ನ ಕಾಣ್ತೀವಿ. ನಾವೇನು ತಗೋತೀವಿ ಕೋರ್ಟು ಇಂದ ಕೋರ್ಟ್ ತಗೋತಿರ್ತಾರೆ. ನಿಮಗೆ ನೆನಪಲ್ಲಿ ಇದೇನು ಬರುತ್ತಲ್ಲ 34.92 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇರಬೇಕಷ್ಟೇ. ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು? 34.92 ಸೆಲ್ಸಿಯಸ್ನಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಇಲ್ಲೂ ಕೂಡ ಒಂದು ಕಬ್ಬಿಣದ ಏನೋ ತುಂಡಿರುತ್ತೆ. ಈ ಕಬ್ಬಿಣದ ತುಂಡನ್ನು ನೋಡ್ಕೊಂಡ್ಬಿಟ್ಟು ನಾವು ಅದರ ಹೊರಗಡೆ ಹೋಗದ ರೀತಿಯಲ್ಲಿ ನಾವು ಆಟವನ್ನು ಸ್ಪರ್ಧೆಯನ್ನು ಆಡ್ತೀವಿ. ಗೊತ್ತಾಯ್ತಾ? ನಿಮಗೆ ಅನ್ಸ್ಬೋದು ಅದು ಏನೋ ಇದೆಯಲ್ಲ, ಇಲ್ಲಿ ಮಾರ್ಕ್ ಮಾಡಿದಾರಲ್ಲ, ಏನು ಮಾರ್ಕು, ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಲ್ಲೇ ಒಂದೊಂದು ಮಾರ್ಕ್ ಹಾಕಿರ್ತಾರೆ. ಏನೋ ಮೀಟ್ರು ಏನಂತೇಳಿ ಯಾಕೆ ಹಾಕಿರ್ತಾರೆ? ಕನಿಷ್ಠ ಮತ್ತು ಗರಿಷ್ಠವನ್ನು ತಿಳ್ಕೊಳ್ಳಿಕ್ಕೆ ಇದನ್ನು ಹಾಕ್ಕೊಂಡಿರ್ತಾರೆ. ಗೊತ್ತಾಯ್ತಾ? ಈಗ ಉದಾಹರಣೆ, ಇದು 10 ಮೀಟ್ರಿಗೆ ಹಾಕಿದ್ರು ಅಂದ್ಕೊಳ್ಳಿ, ಇದು 20 ಮೀಟ್ರು, ಇದು 30 ಮೀಟ್ರು, ಈ ರೀತಿ ಹಾಕೊಂಡು ಹೋಗಿರ್ತಾರೆ. ಅದಕ್ಕೆ ಎಂಬನ್ನೋದು ಇರೋಲ್ಲ. ರೈಟ್? ಇದು ನಿಮಗೆ ಏನಿದೆ, ಇದು ಸೆಕ್ಟರ್ನ ಕೋರ್ನ ಅಳತೆ. ತುಂಬಾ ಈಸಿ ಆದಂತಹ ಕೋರ್ ಯಾವುದು? ಚಕ್ರ ಎಸೆತ. ಸಿಂಪಲ್. 1.25 ಮೀಟರ್ ಹಿಡ್ಕೊಂಡ್ಬಿಟ್ಟು ವೃತ್ತವನ್ನು ಹಾಕೊಂತೀವಿ. ವೃತ್ತದ ಅಳತೆ ಅಷ್ಟಿದೆ. ವ್ಯಾಸ ಟೋಟಲು
2.50 ಇದೆ ಮೀಟರ್. ಮತ್ತು ವಿಸ್ತೀರ್ಣ ಗೆರೆ ಎಷ್ಟಿದೆ? 75 ಸೆಂಟಿಮೀಟರ್ ಇದೆ. ನೆಕ್ಸ್ಟ್ ಈ ಗೆರೆಗಳ ಅಗಲ ಎಷ್ಟಿದೆ? 5 ಸೆಂಟಿಮೀಟರ್ ಇಷ್ಟೇ ಅಲ್ವಾ. ನೆಕ್ಸ್ಟ್ ಸೆಕ್ಟರ್ದು ಕೂಡ ಅದೇ, ಸೆಕ್ಟರ್ದಷ್ಟು ಅದು ಕೂಡ 5 ಸೆಂಟಿಮೀಟರ್ ಇರೋದನ್ನ ನಾವು ಕಾಣ್ತೀವಿ. ಸ್ವಲ್ಪ ನಿಲ್ಲಿಸಿ. ರೈಟ್, ಈ ಕೋಟಿಂಗ್ ಗೊತ್ತಾಯ್ತಾ? ಕ್ಲಿಯರ್ ನೆನಪಿರಲಿ. ಟೋಟಲ್ 1.25 ಮೀಟರ್ ನಾವೇನು ಮಾಡ್ತೀವಿ, ಫಸ್ಟು ತ್ರಿಜ್ಯವನ್ನ ನಾವು ಅಳತೆ ಮಾಡಿ ಇಟ್ಕೊಂತೀವಿ. ನಂತರದಲ್ಲಿ ಇದರ ಟೋಟಲ್ ವ್ಯಾಸ ಎಷ್ಟು ಬರುತ್ತೆ? 2.50 ಮೀಟರ್ ಬರುತ್ತೆ. ವಿಸ್ತರಿಸಿದ ಗೆರೆ ಎಷ್ಟಿರುತ್ತೆ? 75 ಸೆಂಟಿಮೀಟರ್. ಮತ್ತೆ ಈ ಗೆರೆಗಳ ಅಗಲ ಎಷ್ಟಿರುತ್ತೆ? 5 ಸೆಂಟಿಮೀಟರ್. ಸಿಂಪಲ್ ಅಲ್ವಾ? 34.92 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಅಂಕಣವನ್ನ ಅಂದ್ರೆ ಈ ಸೆಕ್ಟರ್ನ ಹಾಕೊಂಡಿರ್ತೀವಿ ಅಂತೇಳಿ. ರೈಟ್, ಸೆಕ್ಟರ್ ಕಾಣ್ತಿದೆ ತಾನೆ, ಇದನ್ನ ಸೆಕ್ಟರ್ ಅಂತ ಕರಿತೀವಿ. ಏನು ನಾವು ಈಗ ನಿಯಮಗಳಿಗೆ ನೀವು ನೋಡ್ರಿ, ನಿಯಮಗಳು ಸಿಂಪಲ್. ಇದರಲ್ಲಿ ನಾವು ಡಿಸ್ಕನ್ನು ಹಾಕುವಾಗ ಎರಡು ಸೆಕ್ಟರ್ ಇದರ ಮಧ್ಯದಲ್ಲಿ ನಾವು ಅಥವಾ ಈ ಎರಡು ಗೆರೆಗಳ ಒಳಗಡೆ ನಾವು ಡಿಸ್ಕನ್ನು ಹಾಕಬೇಕು. ಅರ್ಥ ಆಗತ್ತಾ? ಡಿಸ್ಕ್ ನೀವು ಹೆಂಗಾದ್ರೂ ಕೂಡ ಎಸಿಬಹುದು. ಎಸಿತೀರಲ್ವಾ? ಕೆಲವೊಬ್ರು ಕಾಮನ್ ಆಗಿ ನಿಂತ್ಕೊಂಡ್ಬಿಟ್ಟು ಡಿಸ್ಕನ್ನು ಎಸಿತಾರೆ, ಕೆಲವೊಬ್ರು ಏನ್ ಮಾಡ್ತಾರೆ ರೋಲ್ ಅಲ್ವಾ, ರೌಂಡ್ ಹೊಡಿತಾರೆ. ರೌಂಡ್ ಹೊಡೆದು ಕೂಡ ಹಾಕೋದನ್ನ ಅವ್ರವ್ರ ಮೆಥಡ್, ಅವರಿಗೆ ಯಾವ ಮೆಥಡ್ ಅಲ್ಲಿ ಹಾಕಿದ್ರೆ ದೂರ ಹೋಗುತ್ತೆ ಅಂತ ಹೇಳಿರ್ತಾರ ಆ ಮೆಥಡ್ ಅನ್ನ ಅವರು ಅಳವಡಿಸ್ಕೊಂಡು ಈ ಚಕ್ರವನ್ನ ಎಸಿತಾರೆ. ಯಾರೇ ಆಗಿರಲಿ ಅಷ್ಟೇ, ಅವರದೇ ಇಂಥದ್ದೇ ಮೆಥಡ್ ಅಲ್ಲಿ ಆಗ್ಬೇಕು ಅಂಥದ್ದೇ ಮೆಥಡ್ ಅಲ್ಲಿ ಆಗ್ಬೇಕು ಅನ್ನೋದೇನಿಲ್ಲ. ಚಕ್ರ ಸೀದಾ ಸೆಕ್ಟರ್ ಒಳಗಡೆ ಬಿದ್ದಿರ್ಬೇಕಷ್ಟೇ. ಸರಿನಾ? ಮತ್ತೇನಾದ್ರು ಸೆಕ್ಟರ್ ಇಂದು ನೆಕ್ಸ್ಟ್ ಇನ್ನೊಂದು ನಾವು ನೋಡೋದಾದ್ರೆ ನೋಡಿ, ಇಲ್ಲಿ ಕೆಲವೊಬ್ಬರಿಗೆ ಹಾಕ್ತಿರ್ತೀವಿ, ಏನ್ ಮಾಡ್ತೀವಿ, ಚಕ್ರವನ್ನು ಹಾಕ್ತೀವಿ. ಇದರ ಒಳ ಅಂಚೆ ಇದೆಯಲ್ಲ, ಇದು ಕಬ್ಬಣ ತಾನೆ, ಇದು ಒಳ ಅಂಚನ್ನ ಬರೀ ಟಚ್ ಮಾಡಿದ್ರೆ ಸಾಕು. ನಾವು ಅಕಸ್ಮಾತ್ ಹಾಕೋ ಸಂದರ್ಭದಲ್ಲಿ ಈಗ ಮೆಥಡ್ ಇರುತ್ತಾನೆ, ಮೆಥಡ್ ಅಲ್ಲಿ ನಾವು ಈಗ ಏನಾದ್ರು ಇದೆ ಅನ್ಕೊಳ್ಳಿ, ಕಬ್ಬಣದ್ದು ಅಲ್ಲಿಗೆ ಏನ್ ಹಾಕಿರ್ತಾರಲ್ಲ ಕಬ್ಬಣದ್ದು, ಆ ಸರ್ಕಲ್ ಅನ್ನ ನಾವು ಒಳಗಡೆ ಎಷ್ಟಾದ್ರೂ ಟಚ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಅಥವಾ ಅದ್ರ ಮೇಲಾಸಿ ಕಾಲು ತೆಗಿರಿ, ಯಾವ್ದ್ರ ಮೇಲಾಸಿ, ಆ ಸೆಕ್ಟರ್ ಕಬ್ಬಣ ತಿಂದಿರುತ್ತಲ್ಲ ಅದ್ರ ಮೇಲಾಸಿ ನೀವು ಕಾಲು ತೆಗೆದ್ರು ನೋ ಪ್ರಾಬ್ಲಮ್. ಆದರೆ ಮೇಲ್ಗಡೆ ಮುಟ್ಟಂಗಿಲ್ಲ. ಕಬ್ಬಣದ ಭಾಗ ಇರ್ತಾನೆ ಅದ್ರ ಒಳಗಡೆ ಮುಟ್ರಿ, ನೋ ಪ್ರಾಬ್ಲಮ್, ಏನು ಪ್ರಾಬ್ಲಮ್ ಆಗಲ್ಲ, ಅದೇನು ತಪ್ಪಲ್ಲ. ಆದರೆ ಮೇಲ್ಗಡೆ ಮುಟ್ಟಿದ್ರೆ ತಪ್ಪಾಗತ್ತೆ. ನಮ್ಮ ದೇಹ ಈಗ ತಪ್ಪುಗಳಿಗೆ ನಾವು ಬಂದಾಗ ಈಗ ನಿಯಮಗಳು ವಿರುದ್ಧವಾಗಿರೋದೇ ತಪ್ಪುಗಳು. ಅದರಲ್ಲೂ ಕೂಡ ನಾವು ಈಗ ತಪ್ಪುಗಳಿಗೆ ಬಂದಾಗ ಅದ್ರ ಮೇಲಂಚನ ಟಚ್ ಮಾಡಿದ್ರೆ ತಪ್ಪು. ನೆಕ್ಸ್ಟ್ ನಾವು ಹಾಕುವಂತ ಸಂದರ್ಭದಲ್ಲಿ ಹೊರಗಡೆ ಬಂದ್ಬಿಟ್ರೆ ತಪ್ಪು. ನೆಕ್ಸ್ಟ್ ಆ ಡಿಸ್ಕ್ ಪಾಯಿಂಟ್ ಆಗೋದ್ರ ಒಳಗಡೆ ನಾವು ಹೊರಗಡೆ ಹೋಗ್ಬಿಟ್ರು ತಪ್ಪೆ. ಇವೇ ತಪ್ಪುಗಳು. ಈಗ ಜಾವ್ಲಿನ್ ಆಗಿರ್ಬೋದು, ಗುಂಡು ಎಸೆತ ಆಗಿರ್ಬೋದು, ಜೊತೆಗೆ ಚಕ್ರ ಎಸೆತ ಅಲ್ವಾ, ಇವು ಯಾವುದೇ ಎಸೆತಗಳಾಗಿರ್ಬೋದು ಆ ಸೆಕ್ಟರ್ ಒಳಭಾಗದಲ್ಲಿ ನಾವು ಟಚ್ ಮಾಡ್ಬೋದು. ಹೊರಭಾಗ ಟಚ್ ಆದ್ರೆ ನಮ್ಮ ದೇಹದ ಯಾವುದೇ ಒಂದು ಭಾಗ ಹೊರಗಡೆ ಟಚ್ ಆದ್ರೂ ಕೂಡ ಅದು ತಪ್ಪೆ ಆಗತ್ತೆ. ಏನಾದ್ರೂ ಇದ್ರಲ್ಲಿ ಡೌಟ್ಸ್ ಇದೆಯಾ? ಆಯ್ತಾ? ಹಿಂಗೆ ಇಲ್ಲ ತಾನೆ? ರೈಟ್. ಇಷ್ಟು ಇದರ ನಿಯಮಗಳು ಮತ್ತೆ ತಪ್ಪುಗಳು, ಅದರ ಜೊತೆ ಅಂಕಣದ ಪರಿಚಯವನ್ನು ಕೂಡ ಈಗ ಮಾಡ್ಕೊಂಡ್ವಿ. ಇಷ್ಟು ಒಳಗಡೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ. ಈಗ ಏನಿಲ್ವಾ? ರೈಟ್. ಈಗ ನೆಕ್ಸ್ಟ್ ಬರೋದು ಏನೋ ಜೋರಾಗಬೇಕು. ಅಕ್ರಮಗಳಾದ ತಪ್ಪುಗಳು, ಅದನ್ನು ಹೇಳಿದ್ದು. ಈಗ ನಿಮಗೆ ಅಕ್ರಮಗಳಂದ್ರೆ ಗೊತ್ತಾಗಿಲ್ವಾ? ನಿಯಮಗಳಿಗೆ ವಿರುದ್ಧವಾಗಿರೋದೇ ಅಕ್ರಮಗಳು. ಅದರಲ್ಲೂ ಕೂಡ ಮೊದಲನೇ ತಪ್ಪು ಏನಂತ ಹೇಳುತ್ತೆ, ನಾವು ನಮ್ಮ ದೇಹದ ಯಾವುದೇ ಭಾಗ ಆ ಕಬ್ಬಿಣದ ತುಂಡಿಗೆ ಆಗಿದ್ರೆ ತಪ್ಪು, ಅಥವಾ ಹೊರಗಡೆ ಕಾಲಿಟ್ಟರೆ ತಪ್ಪು ಅಲ್ವಾ. ನೆಕ್ಸ್ಟ್ ನಾವು ಡಿಸ್ಕನ್ನ ಎಸ್ಬಿಟ್ಟು ಅದು ಪಾಯಿಂಟ್ ಆಗೋದಕ್ಕಿಂತ ಮುಂಚೆ ಹೊರಗಡೆ ಹೋದ್ರೆ ತಪ್ಪು. ಹೇಳಿದ್ವಿ ತಾನೆ? ಇವೇ ತಪ್ಪುಗಳು, ಬೇರೆ ದಿನ ಏನಿಲ್ಲ. ಮತ್ತೇನಾದ್ರೂ ಇದೆಯಾ? ಇದೆ ಹಂಗೆ. ಮತ್ತಿನ್ನೊಂದು ಸೆಕ್ಟರ್ ನೀವು ಹಾಕಿರ್ತೀರ, ಡಿಸ್ಕು ಚಕ್ರ ಎಸ್ತಿರ್ತೀರ. ಈಗ ಏನಿದೆಯಲ್ಲ ಸೆಕ್ಟರ್ ಗೆರೆ, ಆ ಗೆರೆ ಮೇಲೆ ಬಿದ್ದರೂ ಕೂಡ ಅದು ತಪ್ಪೆ, ಒಂದು ವಿಫಲ ಯತ್ನ ಅಂತೇಳಿ. ನೀವು 3 ಚಾನ್ಸ್ ಕೊಡ್ತಾರೆ ತಾನೆ. ಈ ಸೆಕ್ಟರ್ ಗೆರೆಗಳ ಮೇಲೆ ಬಿದ್ದರೂ ಕೂಡ ಅದು ವಿಫಲ ಯತ್ನ, ತಪ್ಪು. ಹೊರಗಡೆ ಬಿದ್ದರೆ ಅಂತೂ ತಪ್ಪೆ, ಆದ್ಮೇಲೆ ಏನು ಬಿದ್ದರೂ ಕೂಡ ಅದು ತಪ್ಪೆ. ಒಳಗಡೆನೆ ಬಿಡಬೇಕು, ಒಳಗಡೆನೆ ಮಾರ್ಕ್ ಆಗಬೇಕು. ಸರಿನಾ? ಅದನ್ನು ನೋಡ್ಬೋದು ನಾವು ಎಷ್ಟುವಂಥ ಸಂದರ್ಭದಲ್ಲಿ ಸಿಂಡರ್ ಅಂದರೆ ಬೂದಿ ಸಿಗ್ತೀವಿ ತಾನೆ.
ಅದು ಬೂದಿ ಆಗಿರ್ಬೋದು ಅಥವಾ ಮಣ್ಣಾಗಿರ್ಬೋದು ಹುಲ್ಲಾಗಿರ್ಬೋದು ಒಟ್ಟು ಹಾಕಿದಂಥದ್ದು ಅಲ್ಲಿ ಮಾರ್ಕ್ ಹಾಕಿರೋದು ನಮಗೆ ಕಾಣಬೇಕು. ಅಂಥದ್ರ ಮೇಲೆ ನಾವೇನು ಮಾಡ್ತೀವಿ, ಚಕ್ರವನ್ನು ಎಸಿಲಿಕ್ಕೆ ಹೇಳ್ತೀವಿ ಅಲ್ವಾ. ಮತ್ತೇನಾದ್ರು ಡೌಟ್ ಇದೆ ಅದರಲ್ಲಿ? ರೈಟ್. ಈಗ ನೆಕ್ಸ್ಟ್ ಬರೋದು ಆಟಗಾರರ ಪರಿಚಯಕ್ಕೆ ನಾವು ಬರೋಣ. ಅದರಲ್ಲೂ ಕೂಡ ನಮ್ಮ ರಾಜ್ಯದ ಕ್ರೀಡಾಪಟು ಮತ್ತು ರಾಷ್ಟ್ರೀಯ ಕ್ರೀಡಾಪಟು ಅದೇ ರೀತಿ ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳ ಪರಿಚಯವನ್ನು ನಾವು ಮಾಡ್ಕೋತೀವಿ. ಅಂದರೆ ಪರಿಚಯ ಅನ್ನೋದಕ್ಕಿಂತ ಎಲ್ಲರ ಪರಿಚಯವನ್ನು ನಾವು ಮಾಡ್ಕೊಳ್ಳಲ್ಲ, ಇಂಥವ್ರ ಪರಿಚಯ ಮಾಡ್ಕೋತೀವಿ. ಎಸ್, ಈ ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ಸಾಧನೆ ದಾಖಲೆ ಮಾಡಿದಂತಹ ಕ್ರೀಡಾಪಟುಗಳ ಬಗ್ಗೆ ನಾವು ಇವತ್ತು ತಿಳ್ಕೊತೀವಲ್ವಾ. ಅದರಲ್ಲೂ ನಮ್ಮ ರಾಜ್ಯದ ಕ್ರೀಡಾಪಟು ಯಾರು? ವಿಕಾಸ್ ಗೌಡ. ನೋಡ್ರಿ, ಇವರು ನಮ್ಮ ರಾಜ್ಯದ ಒಂದು ಹೆಮ್ಮೆ. ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ನಮ್ಮ ರಾಜ್ಯದ ಹೆಮ್ಮೆ ಅಂತ ಕೂಡ ನಾವು ಕರಿಬಹುದು. ವಿಕಾಸ್ ಗೌಡ ನೋಡಿದಿರಾ, ಬುಕ್ಸಲ್ಲಿದೆ ಅಲ್ವಾ. ನೋಡಿದ್ರಾ? ನೋಡ್ರಿ, ಇವರು ಜುಲೈ 5, 1983ರಲ್ಲಿ ಇವರು ಜನಿಸ್ತಾರೆ. ಯಾರು? ಎಲ್ಲಿ? ಕರ್ನಾಟಕದಲ್ಲಿ ನಮ್ಮ ಐತಿಹಾಸಿಕ ಸ್ಥಳ ಯಾವುದು? ಮೈಸೂರು ಅಲ್ವಾ. ಆ ಮೈಸೂರಿನಲ್ಲಿ ಜನಿಸಿದಂತಹ ಕ್ರೀಡಾಪಟು ಯಾರು? ವಿಕಾಸ್ ಗೌಡ. ಇವರು 6 ಅಡಿ 9 ಇಂಚು ಉದ್ದ, ಇವರು ಹೈಟ್ 6 ಅಡಿ 9 ಇಂಚು. 2014ರಲ್ಲಿ ಇವರ ತೂಕ 120 kg. ನಿಮ್ಮ ಬುಕ್ಸಲ್ಲಿ 110 kg ಇದೆ, ಅದು 2014 ಒಳಗಡೆ. ಅವ್ರದ್ದು ತೂಕ ಎಷ್ಟಿತ್ತು? 120 kg ತೂಕವನ್ನು ಕೂಡ ಅವ್ರು ಹೊಂದಿದ್ರು. ದೈತ್ಯವಾದ ದೇಹ ತಾನೆ. ಇವರು ಮೊದಲಿಗೆ ಯಾವ ಸ್ಪರ್ಧೆಯನ್ನು ಆಡ್ತಿದ್ರು? ಉದ್ದ ಜಿಗಿತದ ಸ್ಪರ್ಧೆಯಲ್ಲಿ ಇದ್ರಂತೆ. ಯಾರು? ವಿಕಾಸ್ ಗೌಡ ಉದ್ದ ಜಿಗಿತವನ್ನು ಫಸ್ಟಿಗೆ ಆಡ್ತಿದ್ರಂತೆ. ಇವರು ಗುರುಗಳು ಬೇರೆ ಯಾರೇ ಅಲ್ಲ, ಶಿವಗೌಡ ಅಂತೇಳಿ ಅವ್ರ ತಂದೆನೆ, ಶಿವೇಗೌಡರು ಅಂತೇಳಿ ಕರಿತೀವಿ. ಅವರ ತಂದೆ ಇವರ ಕೋಚ್, ಮೊದಲ ಕೋಚ್. ಅವ್ರ ತಂದೆನೇ ಇವರಿಗೆ ಕಲಿಸ್ತಿದ್ರಂತೆ. ಹಾಗಾಗಿ ಇವರು ಉದ್ದ ಜಿಗಿತದಿಂದ ಯಾವುದಕ್ಕೆ ಬರ್ತಾರೆ? ಚಕ್ರ ಎಸೆತಕ್ಕೆ ಬಂದು ಇವರು ಅತ್ಯುತ್ತಮವಾದಂತಹ ಸಾಧನೆ, ನಮ್ಮ ರಾಜ್ಯದ ಸಾಧನೆ, ನಮ್ಮ ದೇಶದ ಹೆಮ್ಮೆ ಅನ್ಬೋದು. ನಮ್ಮ ದೇಶವನ್ನು ಒಲಿಂಪಿಕ್ಸ್ ಕ್ರೀಡೆಗಳಾಗಿರ್ಬೋದು, ಏಷ್ಯನ್ ಕ್ರೀಡೆಗಳಾಗಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಇವರು ಭಾಗವಹಿಸಿ ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದು ಕೊಟ್ಟಂಥವರಲ್ಲಿ ಇವರು ಕೂಡ ಒಬ್ರು. ಯಾರು? ವಿಕಾಸ್ ಗೌಡ. ಎಷ್ಟರಲ್ಲಿ ಜನಿಸ್ತಾರೆ? ಜುಲೈ 5, 1983. ಇವರು ಮೂಲತಃ ನಮ್ಮ ಮೈಸೂರಿನವರು. ನಂತರದಲ್ಲಿ ಅಮೆರಿಕದಲ್ಲಿ ಇದ್ಬಿಟ್ಟು ಇವರು ಅಲ್ಲೂ ಕೂಡ ಇನ್ನು ಕೋಚಿಂಗನ್ನು ತಗೋತಾರೆ. ಅಲ್ಲೂ ಕೂಡ ಕೆಲವೊಂದು ಕ್ಲಬ್ಗಳ ಪರವಾಗಿ ಕೂಡ ಆಡೋದನ್ನು ನಾವು ಕಾಣ್ತೀವಿ. ರೈಟ್. ನೆಕ್ಸ್ಟ್ ಇವ್ರದ್ದು ಸಾಧನೆಗಳನ್ನು ನೋಡ್ಕೊತ ಹೋಗೋದಾದ್ರೆ ನೋಡ್ರಿ, ಇವರು ಈಗ ಉದಾಹರಣೆ ನಾವು ನೋಡೋದಾದ್ರೆ ಬೀಜಿಂಗ್ ಒಲಿಂಪಿಕ್ಸ್ 2008ರಲ್ಲಿ ನಡೆದಂಥ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಅವರು ನಮ್ಮ ರಾಜ್ಯದಿಂದ ಅಥವಾ ನಮ್ಮ ದೇಶದಿಂದ ಅವರು ಏನು ಮಾಡಿದ್ರು? ಭಾಗವಹಿಸಿದ್ರು. ಅದೇ ರೀತಿ 2012ರಲ್ಲಿ ಲಂಡನ್ ಒಲಿಂಪಿಕ್ಸ್ ನಡೆಯುತ್ತೆ ಅಲ್ವಾ. ಆ ಲಂಡನ್ ಒಲಿಂಪಿಕ್ಸ್ನಲ್ಲೂ ಕೂಡ ಇವರು ನಮ್ಮ ದೇಶವನ್ನು ಪ್ರತಿನಿಧಿಸಿದ್ರು ಚಕ್ರ ಎಸೆತದ ಸ್ಪರ್ಧೆಯಲ್ಲಿ. ನಂತರದಲ್ಲಿ ಬಂದರೆ ರಿಯೋ ಡಿ ಜನೈರೋ 2016. ಎಲ್ಲಿರೋದು? ಯಾವ ದೇಶ? ರಿಯೋ ಡಿ ಜನೈರೋ, ಬ್ರೆಜಿಲ್ ಅಲ್ವಾ. ಅಲ್ಲೂ ಕೂಡ ಇವರು ಭಾಗವಹಿಸಿ ನಮ್ಮ ದೇಶದಿಂದ ಕೆಲವು ಸ್ಥಾನಗಳನ್ನು ಕೂಡ ಪಡ್ಕೊಂಡಿರೋದನ್ನು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಇವರು ಅಮೆರಿಕದಲ್ಲಿ ಈಗ ಪ್ರೆಸೆಂಟ್ ನಾನು ಆಗಲೇ ಹೇಳಿದೆ ನಿಮಗೆ, ಅಲ್ಲೂ ಕೂಡ ಅವರು ನೆಲೆಸಿ ಕೆಲವು ವರ್ಷಗಳಿಂದ ವರ್ಲ್ಡ್ ಥ್ರೋ ಸೆಂಟರ್ನಲ್ಲಿ ಇವರು ಜಾನ್ ಗೂಡಿನ ಅಂದರೆ ಇವರು ಮಾಜಿ ಚಾಂಪಿಯನ್, ಇವರಿಂದ ತರಬೇತಿಯನ್ನು ಕೂಡ ಪಡ್ಕೊತಿರೋದನ್ನು ನಾವು ಕಾಣ್ತೀವಿ. ಚಕ್ರ ಎಸೆತದ ತರಬೇತಿಯನ್ನು ಇವರು ಪಡ್ಕೊತಿದ್ದಾರೆ ಅಮೆರಿಕದಲ್ಲಿ. ಇವರ ಮೊದಲ ಗುರು ಏನಂತ ಹೇಳಿದೆ? ಅವರ ತಂದೆಯವರೇ ಅಲ್ವಾ. ನೆಕ್ಸ್ಟ್ ನಾವು ನೋಡ್ರಿ, ಇವ್ರದ್ದು ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಏನು ಅಥೆನ್ಸ್ನಲ್ಲಿ ನಡೆಯುತ್ತೆ, ಆ ಸ್ಪರ್ಧೆಯಲ್ಲಿ 11ನೇ ಸ್ಥಾನವನ್ನು 2004ರಲ್ಲಿ ಪಡ್ಕೊಂಡಿರ್ತಾರೆ. ಟಾಪ್ 11ನಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ. ಯಾರು? ವಿಕಾಸ್ ಗೌಡ. ಎಷ್ಟರಲ್ಲಿ? 2004ರಲ್ಲಿ. ನೆಕ್ಸ್ಟ್ ಏಪ್ರಿಲ್ 2012ರಲ್ಲಿ ಒಕ್ಲಾಹಾಮ್ನಲ್ಲಿ ನಡೆದಂಥ, ಅಂದರೆ UK ಬರುತ್ತದೆ, UK ಯುನೈಟೆಡ್ ಕಿಂಗ್ಡಮ್ ಅಂತೇಳಿ ನಾವು ಕರಿತೀವಿ. ಅಲ್ಲಿ ಬರುವಂಥ ರಾಷ್ಟ್ರಗಳಲ್ಲಿ ಇದು ಕೂಡ ಒಂದು ಸ್ಥಳ. ಅಲ್ಲಿರುವಂಥ ನಾರ್ಮನ್ನಲ್ಲಿ ನಡೆದಂಥ ಡಿಸ್ಕಸ್ ಥ್ರೋ ಚಾಲೆಂಜ್ನಲ್ಲಿ ಇವರು 66.28 ಮೀಟರ್ ದೂರವನ್ನು ಇವರು ಚಕ್ರವನ್ನು ಎಸೆದುಬಿಟ್ಟು ಏನು ಮಾಡ್ತಾರೆ? ಇವ್ರ ಹಿಂದೆ ಏನು ರೆಕಾರ್ಡ್ ಇತ್ತಲ್ಲ ಇವ್ರದ್ದು 64.96 ಮೀಟ್ರು,
ಆ ರೆಕಾರ್ಡನ್ನು ಇವರೇ ಬ್ರೇಕ್ ಮಾಡ್ತಾರೆ. ಹಿಂದೆ ಇವರು ರೆಕಾರ್ಡ್ ಮಾಡಿದ್ರು ಎಷ್ಟು 66.28 ಮೀಟರ್ ಏನಿತ್ತಲ್ಲ 66.28 ಆ ದೂರವನ್ನು ಇವರೇ ರೆಕಾರ್ಡ್ ಮಾಡಿಬಿಟ್ಟು ಆ ಈಗ ಪ್ರೆಸೆಂಟ್ ಇರುವಂಥ ರೆಕಾರ್ಡು ಅಷ್ಟೇ 66.28 ಮೀಟರ್. ಇವ್ರ ಮಧ್ಯೆ ಇದ್ದಿದ್ದೆಷ್ಟು 64.9. ಇದೇನಿದೆಯಲ್ಲ ಈ ರೆಕಾರ್ಡನ್ನು ಅವರೇ ಮುರಿತಾರೆ. ಓಕ್ಲಹಾಮಲ್ಲಿ ಇರುವಂತಹ ಸ್ಪರ್ಧೆ ನಡೆಯುತ್ತೆ, ಅಲ್ಲಿ ಇವರೇ ಅವರ ದಾಖಲೆಯನ್ನು ಮುರಿಯುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ವಿಕಾಸ್ ಗೌಡ ಅವ್ರದ್ದು ನೋಡಿದ್ವಿ 6 ಅಡಿ 9 ಇಂಚು ಎತ್ತರ ಅಲ್ವಾ. ಸೀದಾದು ಇದಕ್ಕೆ ಟಚ್ ಆಗ್ತಾರೆ ಅನ್ಸುತ್ತವು, ಏನು ನಾವು ಟ್ಯೂಬ್ಲೈಟ್ ಹಾಕಿದೀವಲ್ಲ ಅಲ್ಲಿ ಟಚ್ ಆಗ್ತಾರೆ ಸ್ಟ್ರೈಟ್. ಅದು ತೂಕ ಬಂದರೆ 110 kg ಇಲ್ಲಿದೆ. ಅವ್ರದ್ದು 2012 ಅಷ್ಟಿತ್ತು ಆವಾಗ. ಆಮೇಲೆ 120 kg ಬಂದು ಅವರು ಉತ್ತಮವಾದಂಥ ಸಾಧನೆಯನ್ನು ನಮ್ಮ ದೇಶದ ಕೀರ್ತಿಯನ್ನು ಅವರು ತಂದು ಕೊಟ್ಟರು ಅಂತ ಹೇಳ್ಬೋದು ಅಲ್ವಾ. ನೆಕ್ಸ್ಟ್ ಬಂದರೆ ನಾವು ನಾವೇನು ಕಡಿಮೆ ಇಲ್ಲ ಅಂತೇಳಿ ಯಾರು ಮಹಿಳಾ ವಿಭಾಗದಲ್ಲಿ ಬಂದರೆ ಕೃಷ್ಣ ಪೂನಿಯ ಮಹಿಳಾ ವಿಭಾಗದಿಂದ ಯಾರು ಕೃಷ್ಣ ಪೂನಿಯ. ಇವ್ರು ಎಲ್ಲಿಯವರು ಯಾವ ರಾಜ್ಯ? ನೀವು ನೋಡ್ರಿ, ಈ ಹರಿಯಾಣ ಸ್ಟೇಟ್ ಆಲ್ಮೋಸ್ಟ್ ನಮ್ಮ ದೇಶದ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಹರಿಯಾಣ ರಾಜ್ಯ ಏನಿದೆಯಲ್ಲ ಅಲ್ಲಿಂದನೇ ಅತಿ ಹೆಚ್ಚು ಕ್ರೀಡಾಪಟುಗಳು ತಯಾರಾಗಿ ಹೋಗೋದು ಹೆಣ್ಮಕ್ಳಲ್ಲಿ. ಅದೊಂದು. ನೆಕ್ಸ್ಟ್ ಬಂದರೆ ಕೇರಳ. ನೆಕ್ಸ್ಟ್ ಇವೆರಡು ರಾಜ್ಯಗಳು ಮಹಿಳೆಯರ ವಿಭಾಗಕ್ಕೆ ಬಂದರೆ ನಮ್ಮ ದೇಶದ ಕೀರ್ತಿ ಅಂತಲೇ ಹೇಳ್ಬೋದು. ಅಷ್ಟು ಉತ್ತಮವಾದಂಥ ಸಾಧನೆಯನ್ನು ಈ 2 ರಾಜ್ಯಗಳಲ್ಲಿ ನಾವು ನಮ್ಮ ಮಹಿಳೆಯರನ್ನು ನಾವು ಕಾಣ್ತೀವಿ. ಅದರಲ್ಲಿ ಕೃಷ್ಣ ಪೂನಿಯಾ ಕೂಡ ಒಬ್ಬರು. ಇವ್ರು ಎಷ್ಟೊಂದು ಜನಿಸ್ತಾರೆ? ಮೇ 5ರಂದು ಇವರು ಹರಿಯಾಣ ರಾಜ್ಯದ ಯಾವ ಜಿಲ್ಲೆ? ಯಾವುದು? ಹಿಸಾರ್ ಜಿಲ್ಲೆ. ಊರು ಆಗ್ರೋವಾ ಅಲ್ವಾ. ಈ ಊರಲ್ಲಿ ಅಗ್ರಹಾರ ಅಂತ ನಾವು ಕರಿತೀವಲ್ಲ ಆ ರೀತಿಯಲ್ಲಿ ಅಗ್ರೋವಾ ಅಂತೇಳಿ ಆ ಊರಿನಲ್ಲಿ 1982 ಮೇ 5ರಂದು ಕೃಷ್ಣ ಪೂನಿಯಾರವರು ಜನಿಸ್ತಾರೆ. ಅವ್ರು ಯಾಕೆ ಜನಿಸಿದ್ರು ಅಂದರೆ ನಮ್ಮ ದೇಶಕ್ಕೆ ಹೆಮ್ಮೆ ಅಂದರೆ ಕೀರ್ತಿ ತರೋದಕ್ಕೆ ಅವ್ರು ಜನಿಸಿದ್ದಾರೆ ಅಂತೇಳಿ. ಯಾರು? ಕೃಷ್ಣ ಪೂನಿಯಾ. ಇವ್ರ ಸಾಧನೆಯನ್ನು ಕಡಿಮೆ ಅಲ್ಲ, ನೆನಪಿರಲಿ. ಮಿಲ್ಖಾ ಸಿಂಗ್ ಗೊತ್ತಾ? ಮಿಲ್ಖಾ ಸಿಂಗ್ ನಮ್ಮ ಭಾರತಕ್ಕೆ ಫಸ್ಟ್ ಗೋಲ್ಡ್ ಮೆಡಲ್ ತಂದವರು ಮಿಲ್ಖಾ ಸಿಂಗ್. ಕೇಳಿದಿರಾ? ಭಾಗ್ ಮಿಲ್ಖಾ ಭಾಗ್ ಅಂತೇಳಿ ಹಿಂದಿ ಸಿನಿಮಾ ಇದೆ, ನೋಡಿದ್ರೆ ಏನಾದರೂ? ಹಿಂದಿ ಸಿನಿಮಾನೇ ಇದೆ ಭಾಗ್ ಮಿಲ್ಖಾ ಭಾಗ್ ಅಂತೇಳಿ. ನಿಮಗೆ ಹೇಳ್ತೀನಿ ಏನಂತೇಳಿ ಮುಂದೆ ನೋಡ್ರಿ. ಕೃಷ್ಣ ಪೂನಿಯಾ ನಮ್ಮ ಭಾರತದ ಒಂದು ಹೆಮ್ಮೆ ಪಡುವಂಥ ಒಬ್ಬರು ಮಹಿಳಾ ಕ್ರೀಡಾಪಟು ಅಥವಾ ಸ್ಪರ್ಧಿ ಅಂತಲೇ ನಾವು ಕರಿಬೋದು. ಇವರು ಕೂಡ ಹರಿಯಾಣ ಜಿಲ್ಲೆಯ ಹಿಸಾರ್ ಜಿಲ್ಲೆಯ ಅಗ್ರೋಹಾದಲ್ಲಿ 1982ರಲ್ಲಿ ಇವರು ಜನಿಸ್ತಾರೆ. ನೋಡ್ರಿ, ಇವರು ಅಂದರೆ ಅವರ ಕುಟುಂಬದ ಹೆಸರು ಏನಂತೇಳಿರುತ್ತೆ? ಜತ್. ಏನೋ ಜತ್ ಅಂತೇಳಿ ಇರುತ್ತೆ. ಈ ಜತ್ ಕುಟುಂಬದಲ್ಲಿ ಇವರು ಜನಿಸ್ತಾರೆ. ಯಾರು? ಕೃಷ್ಣ ಪೂನಿಯಾ. ನೆಕ್ಸ್ಟ್ ಇವರು 11 ಅಕ್ಟೋಬರ್ 2010ರಲ್ಲಿ ದೆಹಲಿಯಲ್ಲಿ ಏನು ನಡೆಯುತ್ತೆ? ಕಾಮನ್ವೆಲ್ತ್ ಗೇಮ್ಸ್ ನಡೆಯುತ್ತೆ. ಆ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇವರು ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ಭಾಗವಹಿಸಿಬಿಟ್ಟು 61.51 ಮೀಟರ್ ದೂರವನ್ನು ಎಸೆದ್ಬಿಟ್ಟು ಇವರು ಕೂಡ ಅಲ್ಲಿ ನಾನು ಕೂಡ ಇದ್ದೀನಿ ಅಂತೇಳಿ ತೋರಿಸ್ಕೊಡ್ತಾರೆ. ಅಲ್ಲಿ ಯಾವ ಪದಕ ಸಿಗುತ್ತೆ? ನಿಮಗೆ ಬಂಗಾರದ ಪದಕವನ್ನು ಕೂಡ ಪಡ್ಕೋತಾರೆ. ನೆಕ್ಸ್ಟ್ ಭಾರತದ ಇತಿಹಾಸದಲ್ಲೂ ಕೂಡ ಇದು ಹೊಸ ದಾಖಲೆಯಾಗಿ ರೆಕಾರ್ಡ್ ಅಲ್ಲಿಗೆ ಚಾಲು ಆಯಿತು. ಯಾರ್ದು? ಕೃಷ್ಣ ಪೂನಿಯಾ ಅವರದು. ನಂತರದಲ್ಲಿ ನೋಡ್ರಿ, ಇವರು ಲಂಡನ್ನಲ್ಲಿ ಏನು 2012ರಲ್ಲಿ ನಡೆಯುತ್ತೆ ಒಲಿಂಪಿಕ್ಸು, ಆ ಒಲಿಂಪಿಕ್ಸ್ನಲ್ಲಿ ಕೂಡ ಇವರು ಭಾಗವಹಿಸ್ತಾರೆ ಅಥವಾ ಪ್ರತಿನಿಧಿಸ್ತಾರೆ ಅಂತೇಳಿ ನಾವು ಕರಿತೀವಿ. ನೆಕ್ಸ್ಟ್ ಕೃಷ್ಣ ಪೂನಿಯಾರವರು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ದೆಹಲಿಯಲ್ಲಿ ನಡೆಯುತ್ತೆ. ಆವಾಗ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ನಲ್ಲಿ ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ಇವರು ಕೂಡ ಭಾಗವಹಿಸಿ ಎಲ್ಲರೂ ಕೂಡ ಬಂಗಾರದ ಪದಕವನ್ನು ಪಡ್ಕೋತಾರೆ. ದೆಹಲಿಯಲ್ಲಿ ನಡೆಯುತ್ತಾನೆ ಕಾಮನ್ವೆಲ್ತ್ ಗೇಮ್ಸು. ಆ ಕಾಮನ್ವೆಲ್ತ್ ಗೇಮ್ಸಲ್ಲೂ ಕೂಡ ಇವರು ಭಾಗವಹಿಸ್ಬಿಟ್ಟು ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಅಂದರೆ ಇದೆ ನೇರಾಟದ ಸ್ಪರ್ಧೆ ಅಂತೇಳಿ ಎಲ್ಲ ಬರ್ತಾವೆ. ಟ್ರ್ಯಾಕ್ ಆ್ಯಂಡ್ ಫೀಲ್ಡ್. ಟ್ರ್ಯಾಕ್ ಅಂದ್ರೆ ಏನು? ಟ್ರ್ಯಾಕ್ ರನ್ನಿಂಗ್. ಫೀಲ್ಡ್ ಅಂದರೆ ಒಳಗಡೆ ಇವೆ ಎಸೆತಗಳು, ಜಿಗಿತಗಳು ಎಲ್ಲ ಬಂದು ಆ ಕ್ರೀಡಾಕೂಟದಲ್ಲಿ ಇವರು ಭಾಗವಹಿಸಿಬಿಟ್ಟು ಏನು ಮಾಡ್ತಾರೆ? ಅವರು ಕೂಡ ಚಿನ್ನದ ಪದಕವನ್ನು ಪಡ್ಕೊಂಡು ಅವ್ರು ಪಡೆಯುತ್ತಷ್ಟೇ ಅಲ್ಲ, ನಮ್ಮ ಇಡೀ ದೇಶಕ್ಕೆ ಇವರು
ಹೆಮ್ಮೆಯನ್ನು ತಂದು ಕೊಟ್ಟಿದ್ದು ಅಂತೇಳಿ, ಅದು ಮಹಿಳೆಯರ ಭಾಗದಲ್ಲಿ. ನೆಕ್ಸ್ಟ್ ನೋಡ್ಬೋದು ನೀವು, ಭಾರತದ ನೋಡಿ ಮೊದಲ ಮಹಿಳಾ ಕ್ರೀಡಾಪಟು ಇವರೇ. ಭಾರತದ ಮೊದಲ ಕ್ರೀಡಾಪಟು, ಅದು ಈ ಚಕ್ರ ಎಸೆತದಲ್ಲಿ ಬಂಗಾರವನ್ನು ತಂದುಕೊಟ್ಟವರು ಅಂತೇಳಿ. ನೆಕ್ಸ್ಟ್ 1958ರಲ್ಲಿ ಒಂದು ರೆಕಾರ್ಡ್ ಇರುತ್ತೆ, ಯಾವುದು ಮಿಲ್ಕಾ ಸಿಂಗ್ ಅವ್ರದ್ದು. ಇವರು UK ಅಂದರೆ ವೇಲ್ಸ್ ಅಂತ ಹೇಳಿ ಏನು ಬರುತ್ತೆ, ವೇಲ್ಸ್ ದೇಶಗಳು ಅಂತ ಕರಿತಿರ್ತಾನೆ. ಅಲ್ಲಿರುವಂಥ ಕಾರ್ಡಿಫ್ನಲ್ಲಿ ಕಾಮನ್ವೆಲ್ತ್ ಗೇಮ್ ನಡೆಯುತ್ತೆ. ಯಾವುದಲ್ಲಿ ಕಾರ್ಡಿಫ್ ಅಂತೇಳಿ ಸ್ಥಳದಲ್ಲಿ. ಆ ಸಂದರ್ಭದಲ್ಲಿ ಇವರು 442 ಓಟದ ಸ್ಪರ್ಧೆ 400 ಮೀಟರ್, 442 ಅಂದರೆ 91 ಸೆಂಟಿಮೀಟರ್ಗೆ 1 2 ಅಂತ ಕರಿತೀವಿ ಅಲ್ವಾ. ಅಲ್ಲಿ ಏನು ಮಾಡ್ತಾರೆ, ಈ ಸ್ಪರ್ಧೆಯಲ್ಲಿ ಇವರು ಭಾಗವಹಿಸಿಬಿಟ್ಟು ಚಿನ್ನದ ಪದಕವನ್ನು ಗಳಿಸಿರ್ತಾರೆ. ಯಾರು? ಮಿಲ್ಕಾ ಸಿಂಗ್ ಅಂದರೆ ಸಾಮಾನ್ಯ ಕ್ರೀಡಾಪಟು ಅಲ್ಲ, ನೆನಪಿರಲಿ. ಅದೊಂದು ನಮ್ಮ ದೇಶದ ಕೀರ್ತಿ. ಅದು ಒಂದು ಬುಡಕಟ್ಟು ಜನಾಂಗದಲ್ಲಿ ಅವರು ಜನಿಸಿದ್ರು ಕೂಡ ಅವರು ಇತಿಹಾಸವನ್ನು ನಿರ್ಮಾಣ ಮಾಡ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತಿಹಾಸ ಭಾಗ್ ಇವ್ರ ಹೆಸರು 3-4 ಸಿನಿಮಾಗಳು ಬಂದವು. ಈಗ ರೀಸೆಂಟಾಗಿ ಅವರು ಎಕ್ಸ್ಪರ್ಟ್ ಆದರು. ಯಾರು? ಮಿಲ್ಕಾ ಸಿಂಗ್. ನೆಕ್ಸ್ಟ್ ನೋಡ್ರಿ, ನಂತರ ಇವರು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 52 ವರ್ಷಗಳ ನಂತರ ಚಿನ್ನದ ಪದಕವನ್ನು ತಂದುಕೊಡ್ತಾರೆ. ಇದೇ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ 52 ವರ್ಷದ ನಂತರ ನಮಗೆ ಯಾರು ತಂದುಕೊಟ್ಟಿದ್ದು ಬಂಗಾರದ ಪದಕವನ್ನು? ಕೃಷ್ಣ ಪೂನಿಯಾ. ನೋಡ್ರಿ, ಇವರು ದೋಹಾದಲ್ಲಿ ನಡೆದಂಥ ಏಷ್ಯನ್ ಗೇಮ್ನಲ್ಲೂ ಕೂಡ 61.53 ಮೀಟರ್ ದೂರವನ್ನು ಚಕ್ರವನ್ನು ಎಸೆದುಬಿಟ್ಟು ಇವರು ಕಂಚಿನ ಪದಕವನ್ನು ಕೂಡ ಪಡ್ಕೊಳ್ಳೋದನ್ನು ನಾವು ಕಾಣ್ತೀವಿ. ಇದು ಅವರ ವೈಯಕ್ತಿಕ ಉತ್ತಮ ಸಾಧನೆ ಕೂಡ ಆಗಿರೋದನ್ನು ನಾವು ಕಾಣ್ತೀವಿ. ಅದೇ ರೀತಿ 46ನೇ ಏನು ಓಪನ್ ನ್ಯಾಷನಲ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೆಯುತ್ತೆ, ಅಲ್ಲೂ ಕೂಡ ಇವರು ಚಿನ್ನದ ಪದಕವನ್ನು ಪಡ್ಕೊಂಡು ನಮ್ಮ ದೇಶಕ್ಕೆ ಹೆಮ್ಮೆಯನ್ನು ಅಥವಾ ಕೀರ್ತಿಯನ್ನು ಎಲ್ಲ ಪಂದ್ಯಾಟಗಳಲ್ಲೂ ಕೂಡ, ಎಲ್ಲ ಕ್ರೀಡಾಕೂಟಗಳಲ್ಲೂ ಕೂಡ ಭಾಗವಹಿಸಿ ಎಲ್ಲ ಹಂತಗಳಲ್ಲಿಯೂ ಕೂಡ ನಮಗೆ ಭಾರತಕ್ಕೆ ಚಿನ್ನದ ಪದಕಗಳನ್ನು ತಂದುಕೊಟ್ಟಿರುವಂಥದ್ದು ಕೃಷ್ಣ ಪೂನಿಯಾ. ಇವ್ರ ರೆಕಾರ್ಡ್ ಇವತ್ತಿನ ತನಕ ಯಾರು ಕೂಡ ಮುರಿದಿಲ್ಲ. ನೆಕ್ಸ್ಟ್, ಇವರು ಪಡೆದಿರುವ ಕೆಲವೊಂದು ಬಹುಮಾನಗಳನ್ನು ನಾವು ನೋಡೋದಾದ್ರೆ ಇವರು ಕೂಡ ಅರ್ಜುನ ಪ್ರಶಸ್ತಿಯನ್ನು ನೀಡಿದ್ದಾರೆ. ಅದೇ ರೀತಿ ಮೇವಾರ ಸಂಸ್ಥೆ, ಅಂದರೆ ಅವರು ಹರಿಯಾಣದಲ್ಲಿರುವಂತಹ ಮೇವಾರ ಸಂಸ್ಥೆಯಿಂದ ಅವರಿಗೆ ಮಹಾರಾಣಾ ಮೇವಾರ ಪ್ರಶಸ್ತಿಯನ್ನು ಕೂಡ ನೀಡಿದ್ದಾರೆ. ಅದೇ ರೀತಿ ಜೈಪುರ, ರಾಜಸ್ಥಾನದಲ್ಲಿ ಬರುವಂತಹ ಜೈಪುರ್ ರಾಯಲ್ ಪರಿವಾರದಿಂದ ಅವರಿಗೆ ಭವಾನಿ ಸಿಂಗ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ನೆಕ್ಸ್ಟ್, ಹರಿಯಾಣ ಸರ್ಕಾರ ಕೂಡ ಇವರಿಗೆ ಭೀಮಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಿರುವಂಥದ್ದು ಅಲ್ವಾ. ಒಬ್ಬರು ಮಹಿಳಾ ವಿಭಾಗದಿಂದ ಅಷ್ಟಕ್ಕೊಂದು ದೊಡ್ಡ ಮಟ್ಟದಲ್ಲಿ ಕೂಡ ಇವರು ಭಾಗವಹಿಸಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿರುವಂತಹ ಕೀರ್ತಿ ಯಾವುದು? ಕೃಷ್ಣ ಪೂನಿಯಾ. ಅದು ಯಾವ ವಿಭಾಗದಿಂದ? ವಿಭಾಗದಿಂದ. ಇಷ್ಟು ಸಾಧನೆಗಳನ್ನು ಯಾವ ಒಬ್ಬರು ಕ್ರೀಡಾಪಟು, ಅದರ ಮಹಿಳಾ ಕ್ರೀಡಾಪಟು ಕೂಡ ಮಾಡಿಲ್ಲ. ಅಷ್ಟು ಅದ್ಭುತವಾದಂತಹ ಸಾಧನೆಯನ್ನು ಕೃಷ್ಣ ಪೂನಿಯಾ ಅವರು. ಅದೇ ರೀತಿ ನಾವು ನೆಕ್ಸ್ಟ್ ಬರೋದಾದ್ರೆ ಯಾವುದು? ಅಂತಾರಾಷ್ಟ್ರೀಯ ಕ್ರೀಡಾಪಟು ಜುರ್ಜೇನ್ ಅಥವಾ ಜುರ್ಗೇನ್ ಅಂತ ಕರೀತಾರೆ. ಜುರ್ಜೇನ್ ಅಥವಾ ಜುರ್ಗೇನ್ ಅಥವಾ ಬುರ್ಗೇನ್ ಅಂತ, ಜುರ್ಜೇನ್ ಅಂತೇಳಿ ನಾವು ಕರಿತೀವಿ. ಶುಲ್ಟ್ ಅಲ್ವಾ. ಅವ್ರ ಬಗ್ಗೆ ನೋಡೋಣ ಈಗ ನಾವು. ನೋಡ್ರಿ, ಇವರು 11/5/1960ರಲ್ಲಿ ಅಂಪ್ಟ್ ನ್ಯೂ ಹೌಸ್ ಅಂತೇಳಿ ಅಲ್ಲಿ ಜನಿಸ್ತಾರೆ. ಲೋವರ್ ಸೆಕ್ಸಾನಿಯಾ ಆ ಊರಿನ ಹೆಸರು, ಅವ್ರು ಹುಟ್ಟಿದಂಥ ಊರಿನ ಹೆಸರು. ಎಲ್ಲಿ ಬರ್ಬೋದು ಈ ಪ್ಲೇಸು? ಎಲ್ಲಿ? ಜರ್ಮನ್ ದೇಶದಲ್ಲಿ ಇವರು ಹುಟ್ಟಿರುವಂಥದ್ದು ಅಂತೇಳಿ ನೋಡಿ. ಇವರು ಜರ್ಮನಿ ದೇಶದ ಮಾಜಿ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೀಟ್ ಆಗಿದ್ರು. ಜರ್ಮನಿ ದೇಶದ ಮಾಜಿ ಟ್ರ್ಯಾಕ್ ಅಂಡ್ ಫೀಲ್ಡ್ ಅಥ್ಲೀಟ್ ಕೂಡ ಇವರು ಆಗಿದ್ರು. ಇವರು ಚಕ್ರ ಎಸೆತದಲ್ಲಿ 1986ರಲ್ಲಿ ನಿರ್ಮಿಸಿದ ವಿಶ್ವ ದಾಖಲೆ ಇದಕ್ಕೂ ಕೂಡ ಇವರ ಹೆಸರಿನಲ್ಲಿಯೇ ಇದೆ. ಅಂದರೆ 2000 ತನಕ ಮಾತ್ರ ನೆನಪಿರಲಿ, ರೈಟ್. ನೋಡ್ರಿ, 1986ರಲ್ಲಿ ಇವರು ಒಂದು ವಿಶ್ವ ದಾಖಲೆಯನ್ನು ಮಾಡ್ತಾರೆ. ಅದು ಕೂಡ ಅವರ ಹೆಸರಲ್ಲೇ ಇದೆ ಅಂತೇಳಿ. ಇವರ ಹೆಸರಿನಲ್ಲಿ ತುಂಬಾ ದಿನಗಳಿಂದ ಪುರುಷರ ಟ್ರ್ಯಾಕ್ ಅಂಡ್ ಫೀಲ್ಡ್ನಲ್ಲಿ ದಾಖಲೆಗಳು ಇರುವುದು ಕೂಡ ಒಂದು ದಾಖಲೆಯಾಗಿದೆ. ಅಂದರೆ ತುಂಬಾ ವರ್ಷಗಳ ಕಾಲ ಈಗ ಯಾವುದಾದ್ರೂ ಈ ವರ್ಷ ಒಂದು ಕ್ರೀಡಾಕೂಟ ನಡೀತು, ಇದನ್ನು ಒಂದು ದಾಖಲೆ ಮಾಡಿರ್ತೀವಿ ನಾವು. ಉದಾಹರಣೆ ಒಂದು 50 ಮೀಟರ್ ಹೊಂದಿದ್ದಾನೆ ಅನ್ಕೊಂಡ್ರಿ ಅಲ್ವಾ. ಎಷ್ಟು ಮೀಟ್ರು? ಒಂದು 50 ಮೀಟರ್ ಹೊಂದಿದ್ದಾನೆ ಅಂದರೆ ನೆಕ್ಸ್ಟ್ ವರ್ಷ ಅದು 51 ಮೀಟರ್ಗೆ ಹೋಗಿರುತ್ತೆ, ರೀಚ್ ಆಗಿರ್ತಾರೆ. ಆದರೆ ಇವರು ದಾಖಲೆ ಏನಿದೆ 1986 ಮಾಡಿದ್ರು, ಅದು ಸತತವಾಗಿ ಕಾದ್ಕೊಂಡಿದೆ ಅಂತೇಳಿ. ಹಂಗೆ ಅದನ್ನು ಯಾರು ಕೂಡ ರೆಕಾರ್ಡ್ ಬ್ರೇಕ್ ಮಾಡಿರಲಿಲ್ಲ ತುಂಬ ವರ್ಷಗಳ ನಂತರ ಅಂತೇಳಿ ತನಕ. ನೆಕ್ಸ್ಟು, ಜುರ್ಜೇನ್ ಒಲಿಂಪಿಕ್ಸ್ನಲ್ಲಿ ಚಕ್ರ ಎಸೆತದ ಸ್ಪರ್ಧೆಯಲ್ಲಿ ಪೂರ್ವ ಜರ್ಮನಿಯನ್ನು ಪ್ರತಿನಿಧಿಸಿ
ಬಂಗಾರದ ಪದಕವನ್ನು ಗಳಿಸ್ತಾರೆ. ಇವರು ಜರ್ಮನಿ ತಂಡದಿಂದ ಏನು ಭಾಗವಹಿಸ್ತಾರೆ ಅಲ್ಲಿ ಯಾವ ಪದಕವನ್ನು ಗಳಿಸ್ತಾರೆ ಅವರು? ಬಂಗಾರದ ಪದಕವನ್ನು ಕೂಡ ಇವರು ಗಳಿಸ್ತಾರೆ. ನಂತರ ಅವರು ತಮ್ಮ ಮುಂದಿನ ಕ್ರೀಡಾ ಜೀವನಕ್ಕಾಗಿ ಯುನಿಫೈಡ್ ಜರ್ಮನ್ ತಂಡವನ್ನು ಸೇರುತ್ತಾರೆ. ನೆಕ್ಸ್ಟ್ ಅವರ ಮುಂದಿನ ಕ್ರೀಡಾ ಜೀವನ ವಿಕಾಸ್ ಕೂಡ ಎಲ್ಲಿಗೆ ಹೋಗಿದ್ದಾರೆ ಈಗ? ಉದಾಹರಣೆ ಅಮೆರಿಕ ಉತ್ತಮವಾದಂತಹ ತರಬೇತಿ ಪಡೆದುಕೊಂಡು ಹೋಗಿದ್ದಾರೆ. ಅದೇ ರೀತಿ ಇವರು ಕೂಡ ಹೋಗಿ ಎಲ್ಲಿಂದ ಆಡ್ತಿದ್ದಾರೆ ಅಂತೇಳಿ ಅವರು 2ನೇ ಒಲಿಂಪಿಕ್ಸ್ ಗೇಮ್ಸ್ ಅನ್ನು ಕೂಡ ಸ್ಪರ್ಧಿಸಿ ಬೆಳ್ಳಿ ಪದಕವನ್ನು ಕೂಡ ಇವರು ಪಡ್ಕೋತಾರೆ. ಪಡ್ಕೊಂಡ್ಬಿಟ್ಟು ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಇವರು ಮತ್ತೆ 2 ಸ್ಥಾನವನ್ನು ಗಳಿಸೋದನ್ನು ನಾವು ಕಾಣ್ತೀವಿ. ಅವರು ತಮ್ಮ ಕೊನೆಯ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿ 8ನೇ ಸ್ಥಾನ ಪಡೆದಾಗ ಅವರಿಗೆ 40 ವರ್ಷ. ನೋಡಿ, ಅವರು 40 ವರ್ಷ ತನಕ ಕೂಡ ಆಡಿದ್ದಾರೆ ಅಂತೇಳಿ. ಈ ಮೊನ್ನೆ ನೀವು ಒಲಿಂಪಿಕ್ಸ್ನಲ್ಲಿ ನೋಡ್ಬೋದಾಗಿತ್ತು, ಯಾವುದು ಜಾವಲಿನ್ ಎಸೆತದ ಸ್ಪರ್ಧೆಯಲ್ಲಿ 36, 37, 38 ವರ್ಷದ ತನಕ ಕೂಡ ಏಜ್ ಆದವರಿದ್ದರು. ಈ ಸ್ಪೋರ್ಟ್ಸ್ಗಳಲ್ಲಿ ನಾವು ನೋಡೋಂಥದ್ದು ಏನಂದರೆ ಕಡಿಮೆ ವಯೋಮಿತಿ, ಅಂದರೆ ವಯಸ್ಸು ಕಡಿಮೆ ಆಗಿರಬೇಕು, ಅವರ ಸಾಧನೆ ಜಾಸ್ತಿ ಆಗಿರ್ಬೇಕು ಅಂತ ನೋಡ್ತೀವಿ. ವಯಸ್ಸು ಕಡಿಮೆ ಇರಬೇಕು, ಅವರಲ್ಲಿ ಆ ಎನರ್ಜಿ ಅಂದರೆ ಆ ಶಕ್ತಿ ಎಲ್ಲ ಕೂಡ ಕೂಡಿರಬೇಕು. ಅದನ್ನು ನಾವು ಅವರನ್ನು ಜಾಸ್ತಿ ಆಯ್ಕೆ ಮಾಡ್ತೀವಿ. ಅಂದರೆ ರೈಟ್ ಏನೋ ಅವರ ವಯೋಮಿತಿಯನ್ನು ನಾವು ಕನ್ನಡದಲ್ಲಿ ಇಟ್ಕೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಅವರನ್ನು ಆಯ್ಕೆ ಮಾಡ್ಕೊತೀವಿ. ಯಾಕಂದರೆ ಆ ವಯಸ್ಸೇನಿದೆ, ಆ ಏಜಲ್ಲಿ ಎಂಥ ಸಾಧನೆ ಕೂಡ ಮಾಡ್ತಾರೆ ಅನ್ನೋದು, ಎಂಥ ಕಲ್ಲು ಬಂಡೆ ಆಗಿದ್ರು ಕೂಡ ಅದನ್ನು ಶಿಲೆಯಾಗಿ ಮಾಡ್ಬೋದು ಅಂತೇಳಿ. ಹಾಗಾಗಿ ಆ ಕಡಿಮೆ ವಯಸ್ಸಿನವರಿಗೆ ಜಾಸ್ತಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಏನು ಮಾಡ್ತಾರೆ, ಅವ್ರ ಸಾಧನೆಯನ್ನು ಮಾಡ್ಕೊತಾ ಹೋಗ್ತಾರೆ. ಆದರೆ ಇವರು 40ನೇ ವಯಸ್ಸು ತನಕ ಕೂಡ ಆಡಿದ್ದಾರೆ. ಅಂದರೆ ಗ್ರೇಟ್ ಅಲ್ವಾ? ಯಾರು? ಶೂಟ್ ರೈಟ್. ಇಷ್ಟು ಇವರ ಪರಿಚಯಗಳು ರೈಟ್. ನಂತರದಲ್ಲಿ ಬಂದರೆ ಏನೋ ರಾಜ್ಯ, ರಾಷ್ಟ್ರ, ಅದರ ಸಾಧನೆಗಳನ್ನು ನಾವು ಕಾಣ್ತೀವಿ. ಸರಿನಾ?